ಓಂ ನಮಃ ಶಿವಾಯ್. ನಾವು ಪ್ರತಿನಿತ್ಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿವಿಧ ವಿಜ್ಞಾನಗಳು ಆರೋಗ್ಯದ ಬಗ್ಗೆ ತಿಳಿಸಿರುವ ವ್ಯಾಖ್ಯಾನಗಳನ್ನು ತಿಳ್ಕೊಳ್ತಾ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ದೈಹಿಕ ಆರೋಗ್ಯದ ಬಗ್ಗೆ ಏನು ಹೇಳುತ್ತೆ? ಫಿಸಿಕಲ್ ಹೆಲ್ತ್ ಈಸ್ ಎ ಡೈನಮಿಕ್ ಸ್ಟೇಟ್. ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರಿಸರ್ವಿಂಗ್ ಆ್ಯಂಡ್ ಡೆವಲಪಿಂಗ್ ಇಟ್ಸ್ ಬಯೋಲಾಜಿಕಲ್, ಫಿಸಿಯೋಲಾಜಿಕಲ್ ಆ್ಯಂಡ್ ಮೆಂಟಲ್ ಫಂಕ್ಷನ್ಸ್, ಆಪ್ಟಿಮಲ್ ವರ್ಕ್ ಕೆಪಾಸಿಟಿ, ಸೋಷಿಯಲ್ ಆ್ಯಕ್ಟಿವಿಟಿ ವಿತ್ ದ ಮ್ಯಾಕ್ಸಿಮಮ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳುತ್ತೆ. ಅಂದರೆ ದೈಹಿಕ ಆರೋಗ್ಯವು ಒಂದು ಕ್ರಿಯಾತ್ಮಕ ಸ್ಥಿತಿ, ಗರಿಷ್ಠ ಜೀವಿತಾವಧಿಯೊಂದಿಗೆ ಅದರ ಜೈವಿಕ, ಭೌತಶಾಸ್ತ್ರೀಯ ಮತ್ತು ಮಾನಸಿಕ ಕಾರ್ಯಗಳನ್ನು ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಒಂದು ಪ್ರಕ್ರಿಯೆ ಮತ್ತು ಅತ್ಯುತ್ತಮ ಕೆಲಸದ ಸಾಮರ್ಥ್ಯ ಮತ್ತು ಸಾಮಾಜಿಕ ಚಟುವಟಿಕೆ ಅಂತ ಹೇಳುತ್ತೆ. ಯೋಗ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ಯೋಗ, ಫಿಸಿಕಲ್ ಹೆಲ್ತ್ ಈಸ್ ಎ ಮೆಟಬಾಲಿಕ್ ಕಾಗ್ನಿಟಿವ್ ಸ್ಟೇಟ್ that involves the absence of any disease and it is obtained by physical activities. ಅಂದರೆ ಯೋಗದ ಪ್ರಕಾರ ದೈಹಿಕ ಆರೋಗ್ಯವು ಯಾವುದೇ ಕಾಯಿಲೆಯ ಅನುಪಸ್ಥಿತಿಯನ್ನು ಒಳಗೊಂಡಿರುವ ಚಯಾಪಚಯ ಅರಿವಿನ ಸ್ಥಿತಿಯಾಗಿದ್ದು, ಇದು ದೈಹಿಕ ಚಟುವಟಿಕೆಗಳಿಂದ ಪಡೆಯಲ್ಪಡುತ್ತದೆ ಅಂತ ಯೋಗ ಒಂದು ದೈಹಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ.